ಸಂಸದರಿಗೂ ಸನ್ಮಾನ ಸಮಾರಂಭ ಇದೆ ಸರ್. ಜೆಡಿಎಸ್ ಹಾಗೂ ಬಿಜೆಪಿಯ ಸಂಸದರಿಗೆ ಕರ್ನಾಟಕದಲ್ಲಿ NDAಗೆ 19 ಸ್ಥಾನವನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ನ ಅಪಪ್ರಚಾರವನ್ನು ರಾಜ್ಯದ ಜನ ಸೋಲಿಸಿದ್ದಾರೆ. ಕಾಂಗ್ರೆಸ್ಸು ಗ್ಯಾರಂಟಿಯ ಮೂಲಕ ದೇಶವನ್ನು ಹಿಡ್ಕೊಳ್ಳೋಕ್ಕೆ ಹೊರಟಿದ್ರು. ಆದರೆ ರಾಜ್ಯದ ಜನ, ದೇಶದ ಜನ ದೇಶಕ್ಕೆ ಮೋದಿಯೇ ಗ್ಯಾರಂಟಿ ಅಂಥೇಳಿ ವಿಶ್ವಾಸ ಇಟ್ಟು NDAಗೆ ಅಧಿಕಾರ ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಸಂಸದರನ್ನು ಇವತ್ತು ಅಭಿನಂದಿಸಿ, ರಾಜ್ಯದ ಹಿತದ ಪ್ರಶ್ನೆ ಬಂದಾಗ, ದೇಶದ ಹಿತದ ಪ್ರಶ್ನೆ ಬಂದಾಗ ಯಾವುದೇ ರಾಜಿ ಇಲ್ಲದೆ ನೀವು ರಾಜ್ಯದ ಹಿತವನ್ನು ರಕ್ಷಿಸ್ತೀರಿ ಅನ್ನುವಂಥ ವಿಶ್ವಾಸದೊಂದಿಗೆ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಇವತ್ತು ಆಯೋಜನೆ ಮಾಡಿದ್ದೇವೆ. ಹಾಸನ ಕರ್ಮಕಾಂಡ ಮುಗಿತಾ ಇಲ್ಲ ಸರ್. ಸೂರಜ್ ರೇವಣ್ಣ ವಿರುದ್ಧ ಒಂದು ದೂರು ದಾಖಲಾಗಿದೆ. ಕರ್ನಾಟಕ ಸರ್ಕಾರವೇ ಕರ್ಮಕಾಂಡದಲ್ಲಿ ಮುಳುಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ರೂಪಾಯಿ, ಅದರ ಕಿಂಗ್ ಪಿನ್ ಇನ್ನೂ ಅರೆಸ್ಟ್ ಆಗಲಿಲ್ಲ. ನಾನು ಅವತ್ತು ಆಪಾದನೆ ಮಾಡಿದ್ದೆ, ನೆಕ್ಕುಂಟಿ ನಾಗರಾಜು ಪಾತ್ರ ಏನು ಅಂಥೇಳಿ, ಯಾರ್ಯಾರ ಅಭಯ ಹಸ್ತ ಇದೆ ಅಂತಲೂ ಕೂಡ ಆರೋಪ ಮಾಡಿದ್ದೆ. ಆದರೆ ಅದರ ಕಿಂಗ್ ಪಿನ್ನು ಇನ್ನೂ ಬಂಧನ ಆಗಲಿಲ್ಲ. ಕೇವಲ ತನಿಖೆಯ ದಿಕ್ಕು ತಪ್ಪಿಸುವ ಕೆಲಸವನ್ನು SIT ಮಾಡ್ತಾ ಇದೆ. ನಮಗೆ ಮಾಹಿತಿ ಇದೆ, ಬೆಂಗಳೂರಿನ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಹೋದ ಹಣ ಹೈದರಾಬಾದಿಗೆ ಹೋಗಿದ್ದು ಸತ್ಯ. ಹೈದರಾಬಾದ್ನಿಂದ ಮತ್ತೆಲ್ಲಿ ಹೋಯಿತು ಅನ್ನೋದಕ್ಕೆ ಹಲವು ಸಂಶಯಗಳು ಕಾಡ್ತಾ ಇದ್ದಾವೆ. ಕೆಲವರು ಹೇಳ್ತಾ ಇದ್ದಾರೆ ಹೈದರಾಬಾದ್ನಿಂದ ಕಲಬುರಗಿಗೆ ಬಂದಿದೆ, ಕಲಬುರಗಿ ಲೋಕಸಭಾ ಚುನಾವಣೆಗೂ ಹಣ ಖರ್ಚಾಗಿದೆ, ಹೈದರಾಬಾದ್ನಿಂದ ಉತ್ತರ ಪ್ರದೇಶಕ್ಕೆ ಹೋಗಿದೆ, ರಾಯ್ಬರೇಲಿಗೂ ಕೂಡ ಈ ಹಣ ಖರ್ಚಾಗಿದೆ ಅನ್ನುವಂಥ ಸಂಶಯದ ಸುಳಿ ನಮಗೆ ಸಿಕ್ಕಿದೆ. ಇದರ ಸಮಗ್ರ ತನಿಖೆ ಆಗಬೇಕಾಗಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ತನಿಖೆಯ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದೆ. ನಮ್ಮ ಹೋರಾಟದ ನಂತರ ಅನಿವಾರ್ಯವಾಗಿ ನಾಗೇಂದ್ರ ಅವರ ರಾಜೀನಾಮೆ ಪಡಿತು. ರಾಜೀನಾಮೆ ಕೊಡುವ ಸಾಲಿನಲ್ಲಿ ಇನ್ನೂ ಹಲವರಿದ್ದಾರೆ. ಅದರ ಸಮಗ್ರ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತೇನೆ. ನಾನು ಇನ್ನೊಂದು ಮಾತನ್ನು ಕೇಳಕ್ಕೆ ಬಯಸ್ತೇನೆ. ಒಂದು ಕಡೆ CBI ತನಿಖೆ ಕೈಗೆತ್ಕೊಂಡಿರ್ಬೇಕಾದ್ರೆ ನೀವು ಸಮಗ್ರ ಮಾಹಿತಿಯನ್ನು CBIಗೆ ಕೊಡಬೇಕಾಗಿತ್ತು, ನಿಮ್ಮ ಧರ್ಮ ಇತ್ತು. ಅದ್ರ ಬದಲಿಗೆ ನೀವು ಪರ್ಯಾಯ ತನಿಖೆಯನ್ನು ಮುಂದುವರಿಸಿದಿರಿ. ಈ ಪರ್ಯಾಯ ತನಿಖೆಗೆ ಸಹಕರಿಸೋದಕ್ಕೋ ಅಥವಾ ತನಿಖೆ ದಿಕ್ತಪ್ಪಿಸೋದಕ್ಕೋ ಈ ಅನುಮಾನವೂ ಕೂಡ ಕಾಡ್ತಾ ಇದೆ. ಕಾಣದ ಕೈಗಳನ್ನು ಕೂಡ ಬಂಧಿಸುವ ಕೆಲಸ ಆಗಬೇಕು ಅಂತ ಆಗ್ರಹಿಸಿದೆ. 187 ಕೋಟಿ ಪರಿಶಿಷ್ಟ ವರ್ಗದವರ ಕಲ್ಯಾಣಕ್ಕಾಗಿ ಆಗಬೇಕಾದ ಅನುದಾನ ಎಲ್ಲಿದೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆ ಸಮಾಜದ ಬಗ್ಗೆ ಕಾಳಜಿ ಎಲ್ಲಿದೆ? ಕಾಳಜಿ ಇದ್ದಿದ್ರೆ ಇಷ್ಟೊತ್ತಿಗೆ ಬೇರೆ ಸಹಿತ ಯಾರ್ಯಾರು ಕಿಂಗ್ ಪಿನ್ ಇದ್ದಾರೆ ಎಲ್ಲರೂ ಬಂಧಿಸೋ ಕೆಲಸ ಮಾಡ್ತಿದ್ರು. ಇದು ಯಾವುದೂ ಮಾಡಿಲ್ಲ. ಇಡೀ ಪ್ರಕರಣ ಮುಚ್ಚಾಕುವಂಥ ಸಂಚು ಅವರ ಸಚಿವ ಸಂಪುಟದ ಸಚಿವದ್ವಯರುಗಳೇ ಮಾಡ್ತಾರೆ. ಅವ್ರ ಕಾರ್ಯಾಲಯವೇ ಅದಕ್ಕೆ ಉಪಯೋಗ ಆಗುತ್ತೆ. ಹೂ ಇಸ್ ರೆಸ್ಪಾನ್ಸಿಬಲ್? ಯಾರು ಇದ್ರ ಜವಾಬ್ದಾರಿ ತಗೋಬೇಕು? ಇದ್ರ ಜವಾಬ್ದಾರಿ ಮುಖ್ಯಮಂತ್ರಿಗಳೇ ತಗೋಬೇಕು. ಅವ್ರ ಸಂಪುಟದ ಸಚಿವರು ಇದ್ರಲ್ಲಿ ಪಾಲ್ದಾರರಿದ್ದಾರೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಆಲ್ಸೋ ರೆಸ್ಪಾನ್ಸಿಬಲ್. ಆರೋಪ ಮುಂದಿಂದೇನು ಅಂತ ಗೊತ್ತಿಲ್ಲ. ಅದೇ ನಮ್ಮ ಹತ್ರ ಯಾಕೆ ಕೇಳ್ತೀನಿ, ಕೇಳೋರ ಹತ್ರ ಕೇಳಿ. ನಾವು ನಮ್ಮ ಪ್ರತಿಭಟನೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ. 2 ನಾಲಿಗೆ ಅಂತ ಯಾರಿಗೆ ಹೇಳ್ತಾರೆ, ಬಂಡತನದ ಪರಮಾವಧಿ ಅಂತ ಯಾರನ್ನು ಕರಿಬಹುದು, ಅದಕ್ಕೆ ಅನ್ವರ್ಥಕ ಆಗುವ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಡ್ಕೊಳ್ಬಾರ್ದು.
ಈಗ ವಿರೋಧ ಪಕ್ಷದಲ್ಲಿದ್ದಾಗ ಅವ್ರು ಹೇಳಿದ ಮಾತು ನೀವು ಕೇಳಿದ್ರಿ. ಅವ್ರೇನು ಹೇಳಿದರು? ಇಂಧನ ಬೆಲೆ ಏರಿಕೆ ಮಾಡಿದ್ರೆ ಅದು ಎಲ್ಲ ಬೆಲೆ ಏರಿಕೆಗೆ ಲೈಸೆನ್ಸ್ ಕೊಟ್ಟಂತೆ. ಈಗ ಎಲ್ಲ ಬೆಲೆ ಏರಿಕೆಗೆ ಲೈಸೆನ್ಸ್ ಕೊಡುವ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವ್ರ ಸರ್ಕಾರ ಇಂಧನ ದರ ಏರಿಕೆಯ ಮೂಲಕ ಮಾಡಿದೆ. ಈಗ ರಾಮಲಿಂಗಾರೆಡ್ಡಿ ಹೇಳಿದರು ಬಸ್ ದರ ಏರಿಕೆ ಮಾಡ್ತೀವಿ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಹೇಳಿದರು ನೀರಿನ ದರ ಏರಿಕೆ ಮಾಡ್ತೀವಿ. ಆಟೋ ಚಾಲಕರ ಸಂಘ ನಿರ್ಣಯ ಮಾಡಿದೆ, ನಮಗೆ ಪೆಟ್ರೋಲ್ ಡೀಸೆಲ್ ದುಬಾರಿ ಆಗಿರೋದ್ರಿಂದ ಆಟೋ ದರವನ್ನು ಏರಿಸ್ತೇವೆ ಅಂಥೇಳಿ. ನಾಳೆ ಟ್ಯಾಕ್ಸಿ ಚಾಲಕರು ಮಾಲೀಕರು ಅವರೂ ನಿರ್ಣಯ ಮಾಡ್ತಾರೆ, ನಾವು ಟ್ಯಾಕ್ಸಿ ದರ ಏರಿಸ್ತೇವೆ ಅಂಥೇಳಿ. ಗೂಡ್ಸು ವಾಹನಗಳು ಅವರು ನಿರ್ಣಯ ಮಾಡ್ತಾರೆ, ನಾವು ಗೂಡ್ಸ್ ದರವನ್ನು ಏರಿಸ್ತೇವೆ ಅಂಥೇಳಿ. ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಅದರ ಪರಿಣಾಮ ಜನಸಾಮಾನ್ಯರ ಮೇಲೆ ಹೊರೆ ಬೀಳುತ್ತೆ. ಇದು ಗೊತ್ತಿಲ್ಲದೆ ಇದ್ದರೆ ಅತಿ ಹೆಚ್ಚು ದೀರ್ಘ ಅವಧಿಯ ಬಜೆಟ್ ಮಂಡಿಸಿದ ಖ್ಯಾತಿ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಕುಖ್ಯಾತ ಹಣಕಾಸು ಸಚಿವರು ಆಗಬಾರ್ದು. ಖ್ಯಾತಿ ಉಳಿಸ್ಕೋಬೇಕು, ಕುಖ್ಯಾತರಾಗಬಾರ್ದು. ಆದರೆ ಅವರ ನಿಲುವುಗಳು ಖ್ಯಾತಿ ಪಡೆಯೋದಕ್ಕಿಂತ ಹೆಚ್ಚಾಗಿ ಕುಖ್ಯಾತಿಯ ಪಡೆಯೋದ್ರ ಕಡೆಗೆ ಅವರು ನಿಲುವು ತಗೊಳ್ತಾ ಇರ್ತಕ್ಕಂಥದ್ದು ಈ ರಾಜ್ಯದ ದುರಂತ, ದುರ್ದೈವ. ನೀವು ಎರಡು ನಾಲಿಗೆಯವರ ಥರ ಮಾತಾಡಬಾರ್ದು ಅಂತ ವಿನಂತಿ ಮಾಡ್ತಾನೆ. ನಿಮ್ಮ ಹಳೆಯ ವಿಡಿಯೋ ನಿಮಗೆ ಮರ್ತಿದ್ರೆ ಒಂದ್ಸರಿ ನೀವು ತರಿಸ್ಕೊಂಡು ನೋಡಿ. ಅದನ್ನು ನೀವು ಅವತ್ತು ಹೇಗೆ ಸಮರ್ಥನೆ ಮಾಡ್ಕೊಳ್ತೀರಿ? ಅವತ್ತು ಮಾತಾಡಿದ್ದನ್ನು ಇವತ್ತು ಹೇಗೆ ಸಮರ್ಥನೆ ಮಾಡ್ಕೊಳ್ತೀರಿ? ಅವತ್ತು ಮಾತಾಡೋದು ಒಂದು, ಇವತ್ತೊಂದು ಮಾತಾಡೋದು ಅಂದರೆ ಕೂಸುಂಬೆ ಬಣ್ಣ ಬದಲಾಯಿಸುತ್ತೆ, ನೀವು ಬಣ್ಣ ಬದಲಾಯಿಸಬಾರ್ದು. ನೀವು ಕೂಸುಂಬೆ ಥರ ಆಡಬಾರ್ದು. ಈಗ ತೆಲಂಗಾಣದಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ, ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಇದು ಕೂಡ ಆಗ್ರಹ ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ, ರೈತರ ಸಾಲ ಮನ್ನಾ ಮಾಡಿ 2 ಲಕ್ಷ. ರೈತರು ಸಾಲನ್ನು ಮನ್ನಾ ಮಾಡಬೇಕು. ಈ ಟಕಾಟಕ್ ಅಂತ ಪಿಕ್ ಪ್ಯಾಕೆಟ್ ಮಾಡೋದು ಬಿಟ್ಟು ಖಾತೆಗೆ ಹಣ ಹಾಕಬೇಕು. ನಿಮಗೆ 9 ಸೀಟ್ ಬಂದಿದ್ದು ಕರ್ನಾಟಕದಲ್ಲಿ, ನಿಮ್ಮ ಟಕಾಟಕ್ ಮಾತು ಕೇಳಿ. ಆ ಟಕಾಟಕ್ ಪಿಕ್ ಪ್ಯಾಕೆಟ್ ಮಾಡೋದಕ್ಕೆಲ್ಲ ನಿಮ್ಗೆ ಅಧಿಕಾರ ಕೊಟ್ಟಿದ್ದು, ಅದಕ್ಕೂ ಹಣ ಹಾಕಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.